ನಾನು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದೀನಿ, ನಾನು ಸಾಂದರ್ಭಿಕ ಶಿಶು, ಹೀಗೆಲ್ಲ ಬೇಸರ ವ್ಯಕ್ತಪಡಿಸಿದ ಸಿಎಂ ಇವತ್ತು ರಾಜೀನಾಮೆ ಕೊಡ್ತೀನಿ, ಕುರ್ಚಿಗೆ ಅಂಟ್ಕೊಂಡು ಕೂತಿಲ್ಲ ಎಂದಿದ್ದಾರೆ. ಕೈ ನಾಯಕರ ನಡವಳಿಕೆಯಿಂದ ಬೇಸತ್ತಿರೋ ಸಿಎಂ ರಾಜೀನಾಮೆ ಹೇಳಿಕೆಯೇ ಇವತ್ತಿನ ಹಾಟ್ ನ್ಯೂಸ್. ಎಸ್ಟಿ ಸೋಮಶೇಖರ್ ಯು-ಟರ್ನ್. ಸಿಎಂ ರಾಜೀನಾಮೆ ಹೇಳಿಕೆಯ ಮಿಂಚಿನ ಸಂಚಲನ. ಅವ್ರು ಹಾಕ್ಬೋದು, ಅವ್ರ ಮಗನಿಗೆ ಅಧಿಕಾರ ಕೊಡಬಹುದು, ಅವ್ರ ಸೊಸೆ ಕೊಡಬಹುದು, ಇನ್ನು ಸುತ್ತಮುತ್ತಲಿನ ಇವರಿಗೆ ಅಧಿಕಾರವನ್ನ ಕೊಡಬಹುದು. ಕರ್ನಾಟಕದ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಹೃದಯ ಬಗೆದ್ರೆ ಆಂಜನೇಯನ್ ಹೇಳ್ತಿದ್ದಲ್ಲ ರಾಮ 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 ಅಂತಾರೆ ಅಂತ, ನಾನು ಹಂಗೆ ಸಿದ್ದರಾಮಣ್ಣ ಸಿದ್ದರಾಮಣ್ಣ ಸಿದ್ದರಾಮಣ್ಣ. ಇವತ್ತು ಬೆಂಗಳೂರು ಕಟ್ಟಿದಂತ ಕೆಂಪೇಗೌಡರ ಹೆಸರಿನಲ್ಲಿ ಪ್ರಾಧಿಕಾರವನ್ನ ಮಾಡಿದ್ದು ಸಿದ್ದರಾಮಯ್ಯನವರು. ಕಾಂಗ್ರೆಸ್ ಶಾಸಕರು ಸಚಿವರ ಮಾತಿಗೆ ಬೇಸತ್ತು ಸಿಎಂ ನೀಡಿದ್ದ ರಾಜೀನಾಮೆ ಹೇಳಿಕೆ ರಾಜಕೀಯ ವಲಯದಲ್ಲಿ ಮಿಂಚಿನ ಸಂಚಲನ ಉಂಟು ಮಾಡಿದೆ. ಕೆಲಸದ ವೈಖರಿ ಯಾರಿಗಾದ್ರೂ ಇಷ್ಟವಾಗದಿದ್ರೆ ರಾಜೀನಾಮೆ ಕೊಡೋಕೆ ಸಿದ್ಧ ಎಂಬ ಮಾತಿಗೆ ದೋಸ್ತಿಗಳೇ ಬೆದರಿ ಹೋಗಿದ್ದಾರೆ. I am not concerned person for those things. Same thing if they want to continue. I am ready to step down. I am ready to step down. I am ready to step down. ಆದ್ರೆ ತೀವ್ರ ವಿವಾದ ಉಂಟಾಗ್ತಾ ಇದ್ದಂತೆಯೇ ಬಿಡಿಎ ಅಧ್ಯಕ್ಷ ಎಸ್ಟಿ ಸೋಮಶೇಖರ್ ಯು-ಟರ್ನ್ ಹೊಡೆದಿದ್ದಾರೆ. ನಾನು ಎಲ್ಲಿಯೂ ದೇವೇಗೌಡರ ಹೆಸರು ಪ್ರಸ್ತಾಪ ಮಾಡಿಲ್ಲ, ಮಾಜಿ ಪ್ರಧಾನಿ ಆಗಿದ್ದವರ ವಿರುದ್ಧ ಮಾತನಾಡೋದು ಘನತೆಗೆ ತಕ್ಕುದಲ್ಲ ಅಂದಿದ್ದಾರೆ. ದೇವೇಗೌಡ ಎಲ್ಲಿದೆ ಹೇಳಿ ತೋರಿಸ್ಬಿಡಿ, ಇಲ್ಲ ಒಂದು ನಿಮಿಷ ತೋರಿಸ್ಬಿಡಿ. ದೇವೇಗೌಡ ಹೆಸರು ಹೇಳಿದಾನೆ, ತೋರಿಸಿ. ಹೆಸರು ಹೇಳಿಲ್ಲ, ಬಟ್ ಅವ್ರದ್ದೇನ್ ಯಾಕೆ ಹೇಳ್ತೀರಿ ನೀವು? ಪರೋಕ್ಷವಾಗಿ ಅವ್ರದ್ದೇನ್ ಯಾಕೆ ಹೇಳ್ತೀರಿ ನೀವು? ಜೆಡಿಎಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಜೆಡಿಎಸ್ ಮಾಡ್ಕೊಳ್ಳಿ. ದೇವೇಗೌಡ ಹಿರಿಯರು, ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತವ್ರು. ನನ್ನ ರದ್ದೆಯನ್ನು ಅವರ ರದ್ದೆ. ಈ ದೇಶದ ಪ್ರಧಾನಮಂತ್ರಿಗಳು ವಿರುದ್ಧ ಮಾತನಾಡ್ತಕ್ಕಂಥದ್ದು ನನ್ನ ಘನತೆ ತಕ್ಕದ್ದಲ್ಲ. ಅವರು ಮೇರು ಇದರಲ್ಲಿ, ನಾನು ಈಗ ಇರ್ತಕ್ಕಂಥವನು. ಇದಾದ ಬಳಿಕ ಬೆಳಿಗ್ಗೆ ರಾಜೀನಾಮೆ ಅಂದಿದ್ದ ಕುಮಾರಸ್ವಾಮಿ ಸಂಜೆ ವೇಳೆಗೆ ಸ್ವಲ್ಪ ತಣ್ಣಗಾದಂತೆ ಕಂಡುಬಂದ್ರು. ಸೋಮಶೇಖರ್ ಕ್ಷಮೆ ಕೇಳಿರೋದು ನನಗೆ ಗೊತ್ತಿಲ್ಲ, ಆದ್ರೆ ಪದೇ ಪದೇ ಆ ರೀತಿ ಮಾತಾಡಬಾರ್ದು ಅಂತ ಅಷ್ಟೇ ನಾನು ಬೆಳಿಗ್ಗೆ ಹೇಳಿದ್ದೇನೆ ಅಂತ ಹೇಳಿದ್ರು. ನಾನು ಬೆಳಗ್ಗೆ ಹೇಳದಂತದ್ದೇನಿದೆ, ನಾನು ಈ ಜಾಗದಲ್ಲಿ ಕೂತಿರಬೇಕಾದ್ರೆ ಏನು ಹೇಳಬೇಕು ಹೇಳಿದ್ದೀನಿ. ಇದು ಪದೇ ಪದೇ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ಸರಿನೋ ತಪ್ಪು ಅನ್ನೋದು ಯಾರು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ ಅವ್ರು ತಿಳ್ಕೋಬೇಕು. ನೋಡಿ, ಈ ನಡುವೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಯಾರೂ ರಾಜೀನಾಮೆ ಕೊಡೋದಿಲ್ಲ, ಯಾರೋ ಸಣ್ಣ ಪುಟ್ಟವರ ಹೇಳಿಕೆಗೆ ಹೆಚ್ಚು ಮಹತ್ವ ಕೊಡೋ ಅಗತ್ಯ ಇಲ್ಲ, ಯಾವ ಉದ್ದೇಶಕ್ಕೆ ಮೈತ್ರಿ ಮಾಡಿಕೊಂಡಿದ್ದೇವೆ ಎಂಬುದರ ಬಗ್ಗೆ ಮೊದಲು ಗಮನ ಕೊಡಬೇಕು ಎಂದಿದ್ದಾರೆ. ಯಾರು ರಾಜೀನಾಮೆ ಕೊಟ್ಟು ಹೋಗೋದೂ ಇಲ್ಲ, ಪಕ್ಷ ಒಡೆಯೋದೂ ಇಲ್ಲ. ಇದು ಸಮ್ಮಿಶ್ರ ಸರ್ಕಾರ ಗಟ್ಟಿಯಾಗಿರ್ತದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ. ಇದು ಒಂದೇ ಪಕ್ಷ ಇದ್ರೂ ಎಷ್ಟೋ ಸಲ ವ್ಯತ್ಯಾಸಗಳಿರ್ತವೆ. ಇದು ಅಂತೂ 2-3 ಪಕ್ಷಗಳ ಸೇರಿ ಸರ್ಕಾರವನ್ನ ಮಾಡಿದ್ದು. ಅತ್ತ ಮೈಸೂರಿನಲ್ಲಿ ಮಾತನಾಡಿರುವ ಸಿದ್ದರಾಮಯ್ಯ, ಜೆಡಿಎಸ್ನವರಿಗೆ ಮುಖ್ಯಮಂತ್ರಿ ಹುದ್ದೆ ನೀಡಿದ್ದೇವೆ, ನಾನು ಮತ್ತೆ ಸಿಎಂ ಆಗೋ ಪ್ರಶ್ನೆಯೇ ಉದ್ಭವಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಜೊತೆ ಮಾತನಾಡ್ತೇನೆ ಅಂದಿದ್ದಾರೆ. ನೋಡಪ್ಪ, ಫಸ್ಟ್ ಆಫ್ ಆಲ್ ನಾವು ಸಮ್ಮಿಶ್ರ ಸರ್ಕಾರ ಮಾಡಿದ್ದೀವಿ, ಜೆಡಿಎಸ್ನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡಿದ್ದೀವಿ. ಆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ನಾನು ಮುಖ್ಯಮಂತ್ರಿ ಆಗೋದು ಅವೆಲ್ಲ ಉದ್ಭವ ಗೊತ್ತಿಲ್ಲ. ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ, ಪದೇ ಕೇಳ್ತೀನಿ. ನಾವು ಒಂದಾಗಿ ಹೋಗ್ಬೇಕು. ಬಹಿರಂಗವಾಗಿ ಹೇಳಿಕೆಗಳು ಇಂಥದ್ದು ಕೊಡ್ತಕ್ಕ ಸರಿಯಲ್ಲ. ಏನೇ ಲೋಪದೋಷಗಳಿದ್ರೆ, ಸಮಸ್ಯೆಗಳಿದ್ರೆ ಅದನ್ನ ಅವರು ಬಗೆಹರಿಸ್ಕೋಬೇಕು. ಉಪಮುಖ್ಯಮಂತ್ರಿ ಹತ್ರ ಮಾತಾಡ್ಕೋಬೇಕು, ಮುಖ್ಯಮಂತ್ರಿ ಹತ್ರ ಮಾತಾಡ್ಕೋಬೇಕು ಹೊರತು ಬಹಿರಂಗವಾಗಿ ಹೇಳಿಕೆಗಳು ಕೊಡೋದ್ರಲ್ಲಿ ಅದು ನಮ್ಮ ಮೈತ್ರಿಯ ಲಕ್ಷ್ಮಣ ರೇಖೆಯನ್ನು ಮೀರ್ತಕ್ಕಂಥ ಹೇಳಿಕೆಗಳು. ಮುಖ್ಯಮಂತ್ರಿ ಜೊತೆ ನಾವೀಗ ಸ್ಪಷ್ಟವಾಗಿ ಬೆಂಬಲ ಕೊಟ್ಟಿದ್ದೇವೆ ಕುಮಾರಸ್ವಾಮಿ ಅವರಿಗೆ. ಸಿಎಂ ಹೇಳಿಕೆ ರಾಷ್ಟ್ರಮಟ್ಟದಲ್ಲಿ ವ್ಯಾಪಕ ಚರ್ಚೆಯಾಗ್ತಿದ್ದಂತೆ ಎಚ್ಚೆತ್ತ ಹೈಕಮಾಂಡ್ ಶಾಸಕ ಎಸ್ ಸೋಮಶೇಖರ್ಗೆ ನೋಟಿಸ್ ಜಾರಿ ಮಾಡಿದೆ. ಸಮರ್ಪಕ ಸ್ಪಷ್ಟನೆ ಕೊಡದಿದ್ರೆ ಶಿಸ್ತು ಕ್ರಮ ಖಚಿತವೆಂದು ಕೆಸಿ ವೇಣುಗೋಪಾಲ್ ಟ್ವೀಟ್ ಮೂಲಕ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, TV5.